ನಾ ಕೇಳುವಂಥದ್ದು ಇಷ್ಟೇ, ಸರ್ಕಾರಿ ಭೂಮಿನ ಅದರಲ್ಲೂ ಕೂಡ ಸೇಂದಿ ವನವನ್ನು, ಗುಂಡು ತೋಪನ್ನು, ಗೋಮಾಳವನ್ನು, ಹುಲ್ಲು ಬನಿಯನ್ನು ಇದನ್ನು ಸರ್ಕಾರ ಮನ್ಸು ಮಾಡಿದ್ರು ಕೊಡೋಕ್ಕಾಗಲ್ಲ. ಇದು ಹಾಗಿರ್ಬೇಕಾದ್ರೆ ವಕ್ಫ್ ಅವರು ಯಾವ ರೀತಿ ಕಬಳಿಸ್ಲಿಕ್ಕೆ ನೀವು ಬಿಟ್ರಿ? ಹೆಂಗೆ ನೀವು ಕಾಲಮ್ ನಂಬರ್ 9ನಲ್ಲಿ ಇದನ್ನು ವಕ್ಫ್ ಆಸ್ತಿ ಅಂತ ನೀವು ನಮೂದನೆ ಮಾಡ್ತಾಯಿದ್ದೀರಿ? ಯಾಕೆ ಈ ಆಸ್ತಿನ ಲಪಟಾಯಿಸೋಕ್ಕೆ ನೀವು ಬಿಟ್ಟಿದ್ದೀರಿ? ದಾಖಲೆಗಳನ್ನು ಪರಿಶೀಲಿಸಿ ಅಂತ ಹೇಳ್ತಿದ್ದಾರೆ. ಸೇಂದಿವನ ಅಂತ ಇತ್ತು ಅಂತಂದರೆ, ಅಥವಾ ನಿಮಗೆ ಹುಲ್ಲು ಬನಿ ಅಂತ ಇತ್ತು ಅಂತಂದರೆ ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಬದಲಾಯಿಸ್ತಿದ್ದೀರಿ ಸಿದ್ದರಾಮಯ್ಯ ಸಾಹೇಬ್ರೆ? ನಿಮ್ಮ ಅಧಿಕಾರಿಗಳು ಯಾವ ರೀತಿ ಬದಲಾಯಿಸ್ತಾ ಇದ್ದಾರೆ? ಇಷ್ಟು ಭೂಮಿನ ಹೆಂಗೆ ಕೊಟ್ಟಿದ್ದೀರಿ? ಆಯಿತು, 1965 ಇವಾಗ ಪ್ರಶ್ನೆ ಮಾಡ್ತಾರಲ್ಲ, ಈ ಸಿದ್ದರಾಮಯ್ಯನವರ ಸರ್ಕಾರ ಬಂದಾದ ನಂತರ ಈ ದಾಖಲೆಗಳು ಟ್ರಾನ್ಸ್ಫರ್ ಆಗ್ತಾ ಇರೋಂಥದ್ದು ಮೊದಲನೇದು. ಎರಡನೇದು, ಒಂದು ವೇಳೆ ಸರ್ಕಾರಿ ಭೂಮಿಯಾಗಿದ್ರೂ ಕೂಡ ಯಾರಾದರೂ ಅದನ್ನು ಸ್ವಾಧೀನದಲ್ಲಿದ್ದು ಅದಕ್ಕೆ ದಾಖಲೆಗಳನ್ನು ಮಾಡಿಕೊಂಡು ಅದನ್ನು ಅನುಭವಿಸ್ತಾ ಇದ್ದರೆ 30 ವರ್ಷದ ನಂತರ ಅದು ಅವರ ಸ್ವತ್ತಾಗುತ್ತೆ. ಅಂದರೆ ಲಿಮಿಟೇಷನ್ ಆ್ಯಕ್ಟ್ ಅಂತೇನಿದೆ, ಖಾಸಗಿ ಭೂಮಿಯಾಗಿದ್ದರೆ ಅದು 12 ವರ್ಷ ಅನುಭವಿಸ್ತಿರೋದಕ್ಕೆ ದಾಖಲೆನೇ ಇತ್ತು ಅಂತಂದರೆ ಅದು ಅವರಿದಾಗುತ್ತೆ. ಒಂದು ವೇಳೆ ಸರ್ಕಾರಿ ಭೂಮಿಯನ್ನೇ ಅನುಭವಿಸ್ತಾ ಇದ್ದು ಅದಕ್ಕೆ ದಾಖಲೆಗಳಿತ್ತು ಅಂತಂದರೆ 30 ವರ್ಷದ ನಂತರ ಅವ್ರದ್ದಾಗುತ್ತೆ. ವಕ್ಫ್ ಅವರು 1965ರಲ್ಲಿ ಗೆಜೆಟ್ ನೋಟಿಫಿಕೇಷನ್ ಅಂತ ಅವರೇ ಮಾಡಿಕೊಂಡ್ರೂ ಕೂಡ ಇದು ಯಾವುದನ್ನು ಕೂಡ ಅವರು ಸುಪರ್ದಿಗೆ ತೆಗೆದುಕೊಂಡಿರಲಿಲ್ಲ, ಪೊಸೆಷನ್ನಿಗೆ ತೊಗೊಂಡಿರಲಿಲ್ಲ, ತೊಗೊಳಕ್ಕೂ ಆಗಿರಲಿಲ್ಲ. ಇದು ಸರ್ಕಾರಿ ಭೂಮಿಯಾಗೇ ಇತ್ತು. ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ 2016ರಲ್ಲಿ ಬಂದಾದ ನಂತರ ಇಷ್ಟು ಭೂಮಿಯನ್ನು ಕಬಳಿಸುವಂಥ ಕೆಲಸಕ್ಕೆ ವಕ್ಫ್ ಮುಂದಾಯಿತು. ಅವ್ರದ್ದು ರೆವಿನ್ಯೂ ಮಿನಿಸ್ಟ್ರು ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಅದರಲ್ಲಿ ದಾಖಲೆ ಪರಿಶೀಲಿಸಿ ಅಂತಂದಮೇಲೂ ಕೂಡ ಸರ್ಕಾರಿ ಭೂಮಿನ ನೀವು ಯಾವ ರೀತಿ ವಕ್ಫಿಗೆ ನೀವು ಟ್ರಾನ್ಸ್ಫರ್ ಮಾಡಿದಿರಿ? ಆಯಿತು, 1965ರಲ್ಲಿ ನೀವು ಇದನ್ನು ಸರ್ಕಾರಿ ಭೂಮಿ ಇದು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ರಲ್ಲ, ದೇವರಾಜ ಅರಸು ಅವರ ಕಾಲದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತ ಬಂತು. ಅಲ್ಲಿ ನಮ್ಮ ರೈತರು ಬೇರೆಯವರು ಅದನ್ನು ಅನುಭವಿಸ್ತಾ ಇದ್ದರು. ಅಥವಾ ಉಳುವವನೇ ಭೂಮಿ ಒಡೆಯ ಅಂತಂದಮೇಲೆ ಯಾರು ಅದನ್ನು ಅನುಭವಿಸ್ತಿದ್ದಾನೆ ಅವನೇ ಅಲ್ವಾ ಒಡೆಯ? ಅದಕ್ಕೆ ಯಾರು ಟಿಲ್ ಮಾಡ್ತಾಯಿದ್ರೆ ಅವ್ರದ್ದು ಅವನೇ ಉಳುಮೆ ಮಾಡ್ತಿರೋ ಅಂದ್ರೆ ಅವನು ಅಂತ. ಆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಏನಿದೆಯಲ್ಲ, ಇದು ಯಾಕೆ ಇದಕ್ಕೆ ಅನ್ವಯ ಆಗಿಲ್ಲ? ಆಯಿತು, ಅರ್ಬನ್ ಲ್ಯಾಂಡ್ ಸೀಲಿಂಗ್ ಅಂತ ಬರುತ್ತೆ, ಯಾಕಂದ್ರೆ ಮೈಸೂರು ಸಿಟಿದಿದೆ, ಅದು ಯಾಕೆ ಇದಕ್ಕೆ ಅನ್ವಯ ಆಗಲ್ಲ? ಲಿಮಿಟೇಷನ್ ಆ್ಯಕ್ಟು ಇದಕ್ಕೆ ಯಾಕೆ ಅನ್ವಯ ಆಗಲ್ಲ? 65ರಲ್ಲಿ ನೋಟಿಫಿಕೇಷನ್ ಆದ್ರೂ ಕೂಡ 2025ಕ್ಕೆ ಬಂದಿದ್ದೀವಿ. 2025ಕ್ಕೆ ಬಂದಾದ್ಮೇಲೂ ಕೂಡ ಅರ್ಧ ಶತಮಾನ ಕಳೆದೋಗ್ಬಿಟ್ಟಿದೆ. ಈಗ ಬಂದು ಯಾಕೆ ನೀವು ಲ್ಯಾಂಡನ್ನ ಡಾಕ್ಯುಮೆಂಟನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀರಿ? ಸರ್ಕಾರಿ ಭೂಮಿನ ಯಾಕೆ ಕೊಡ್ತಾಯಿದ್ದೀರಿ, ಪರಭಾರೆ ಮಾಡ್ತಾಯಿದ್ದೀರಿ? ಇದು ನಮ್ಮ ಪ್ರಶ್ನೆ. ಇದನ್ನು ನಾವು ಹೋರಾಟವನ್ನು ನಮ್ಮ ಪಕ್ಷ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ತಾ ಇದೆ. ನಾವು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ, ಹಾಗೆ ನಾನು ಕೊಡಗನ್ನು ಹಿಂದೆ ಪ್ರತಿನಿಧಿಸ್ತಾ ಇರೋದ್ರಿಂದ ಕೊಡಗಿಗೂ ಕೂಡ ನಾಡಿದ್ದು ಹೋಗ್ತಾ ಇದ್ದೀನಿ. ಕೊಡಗಿನ ವಿಚಾರನೂ ಕೂಡ ನಾವು ತೆಗೆದುಕೊಳ್ತೀವಿ. ನಮ್ಮ ಯೋಗಾನಂದ್ ಅವರು 2016ರಿಂದಲೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿಟ್ಟಿದ್ದರು. ಅದೇ ರೀತಿಯಲ್ಲಿ ಆವಾಗ ನಾನು ಯುವ ಮೋರ್ಚಾ ಅಧ್ಯಕ್ಷನಾಗಿ ಇದನ್ನು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತ ಕೊನೆಗೆ ಬರೀ ಕಟ್ಟೆ ಮಳವಾಡಿ ಭೂಮಿನೊಂದು ಉಳಿಸೋಕ್ಕಾಗಿತ್ತು. ಈಗ ನಾವು ಇಡೀ 2 ಜಿಲ್ಲೆನಲ್ಲೂ ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ. ನಮ್ಮ ಪಕ್ಷದ ಧುರೀಣರು ಆಗಿರುವಂಥ ಮೈವಿ ರವಿಶಂಕರ್ ಅವರು ಕೂಡ ಇದಕ್ಕೆ ಸಾಕಷ್ಟು ಹೋಮ್ವರ್ಕನ್ನು ಮಾಡಿ ಇದನ್ನು ನಾವು ಕೈಗೆತ್ತಿಕೊಳ್ಳಲೇಬೇಕು, ಇದನ್ನು ಪ್ರಬಲವಾಗಿ ಹೋರಾಟವನ್ನು ಮಾಡಲೇಬೇಕು ಅಂತೇಳಿ ಹೇಳಿ ಅವರೂ ಕೂಡ ಒಂದು ತೀರ್ಮಾನವನ್ನು ಕೈಗೊಂಡು ನಾವೆಲ್ಲ ಅದಕ್ಕೋಸ್ಕರ ಇವತ್ತಿಲ್ಲಿ ಬಂದಿದ್ದೀವಿ. ನಾಳೆ ಪಕ್ಷದ ಒಂದು ಅಧಿಕೃತವಾದಂಥ ಪ್ರೆಸ್ ಮೀಟು ಆಗುತ್ತೆ. ಅದಾದ ನಂತರ 22ನೇ ತಾರೀಕು ಇಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕು ಹೆಡ್ ಕ್ವಾರ್ಟರ್ಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮದು ಹೋರಾಟನೂ ಕೂಡ ನಡೆಯುತ್ತೆ. ಎಲ್ಲೇ ರೈತರು ತಮ್ಮ ಭೂಮಿನ ಈ ರೀತಿ ವಕ್ಫ್ನವರು ಕಬಳಿಸ್ಲಿಕ್ಕೆ ಬಂದಿದ್ದಾರೆ ಅಂತ ನಮಗೆ ಮಾಹಿತಿ ಕೊಟ್ಟರು ಕೂಡ ನಾವು ಅವ್ರ ಪರವಾಗಿ ನಿಲ್ತೀವಿ, ಅವ್ರ ಜೊತೆ ಹೋಗ್ತೀವಿ, ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ.